ಬೆಂಗಳೂರಿನಲ್ಲಿ ಮುಂದುವರಿದ ರಣಮಳೆ ಅವಾಂತರ. ಬೆಂಗಳೂರಿನಲ್ಲಿ ತಡೆಗೋಡೆ ಈಗ ಕಂಟಕ ಎದುರಾಗ್ಬಿಟ್ಟಿದೆ. ಅಂಡರ್ ಪಾಸ್ ಕೂಡಿಯ ಮೇಲೆ ಬಿರುಕು ಕಾಣಿಸಿಕೊಂಡಿದೆ. ಕ್ಯಾರ್ ಸರ್ಕಲ್ ಸೇತುವೆ ಬಿರುಕು. ಪ್ರತಿನಿತ್ಯ ಸಾವಿರಾರು ಜನರು ಓಡಾಡುವಂತಹ ಈ ಅಂಡರ್ ಪಾಸ್ ನಲ್ಲಿ ಈಗಾಗಲೇ ನೋಡಿ ಬಿರುಕು ಕಾಣಿಸಿಕೊಂಡಿದೆ. ಅಧಿಕಾರಿಗಳು ಮಾತ್ರ ಕೇರ್ಲೆಸ್, ನಮಗೆ ಅದಕ್ಕೆ ಸಂಬಂಧ ಇಲ್ಲ ಅನ್ನುವಂತಹ ರೀತಿಯಾಗಿ ವರ್ತಿಸ್ತಿದ್ದಾರೆ. ಮತ್ತೇನಾದ್ರೂ ಅವಘಡ ಸಂಭವಿಸಿದ್ರೆ ಅವಾಗ ಬರ್ತಾರೆ. ಭಾರಿ ಮಳೆಗೆ ಕ್ಯಾರ್ ಸರ್ಕಲ್ ಸೇತುವೆ ಬಿರುಕು. ಮಳೆಯಿಂದ 2 ದಿನಗಳಿಂದ ನೀರು ತುಂಬಿಕೊಂಡಿದೆ. ಇನ್ನೂವರೆಗೂ ಕೂಡ ನೀರು ಹೋಗೋದಕ್ಕೆ ಅಲ್ಲಿ ಆಗ್ತಾ ಇಲ್ಲ. ಆದಷ್ಟು ಬೇಗ ಅಧಿಕಾರಿಗಳು ಆಗಮಿಸಬೇಕು, ಪರಿಶೀಲನೆ ಮಾಡಬೇಕದ್ನ. ಇಲ್ಲವಾದ್ರೆ ಕ್ಯಾರ್ ಸರ್ಕಲ್ ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಜನರ ಜೀವಕ್ಕೆ ಕುತ್ತು ಆದ ಕ್ಯಾರ್ ಸರ್ಕಲ್. ಬೆಂಗಳೂರಿನಲ್ಲಿ ಮೊನ್ನೆ ಸುರಿದಂತಹ ಭಾರಿ ಮಳೆಗೆ 1 ಗಂಟೆಗಳ ಕಾಲ ನಿರಂತರವಾಗಿ ಮಳೆ ಸುರಿತು. ಆ ಸಂದರ್ಭದಲ್ಲಿ ಸಾಕಷ್ಟು ಅನಾಹುತಗಳು, ಅವಘಡಗಳು ಕೂಡ ಸಂಭವಿಸಿದಾವೆ. ಕೆಆರ್ ಸರ್ಕಲ್ನ ಚಿತ್ರಣ ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಬಿರುಕು ಕಾಣಿಸಿಕೊಂಡಿದೆ. ಅದನ್ನ ಅಧಿಕಾರಿಗಳು ಏನಾದ್ರೂ ಈ ದುರಸ್ತಿ ಕಾರ್ಯ ಮಾಡೋದಕ್ಕೆ ಮುಂದಾಗ್ತಾರಾ ಅಥವಾ ಮತ್ತೆ ನೆಗ್ಲೆಕ್ಟ್ ಮಾಡ್ತಾರಾ? ರಾಜ್ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಕೆಆರ್ ಸರ್ಕಲ್ ನಲ್ಲಿರುವಂತಹ ಚಿತ್ರಣ ಇದು. ಈ ಕುರಿತಂತೆ ನಮ್ಮ ಪ್ರತಿನಿಧಿ ರವಿಚಂದ್ರ ಈಗ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಸದ್ಯ ನಾನೀಗಿರೋದು ಕೆಆರ್ ಸರ್ಕಲ್. ಏನು ಮೊನ್ನೆ ಸುರಿದಂತ ಭಾರಿ ಮಳೆಗೆ ಕೆಆರ್ ಸರ್ಕಲ್ ಫುಲ್ ತುಂಬಿಕೊಂಡಿತ್ತು. ಆದರೆ ಇದೀಗ ಇನ್ನೊಂದು ಹೊಸ ಸುದ್ದಿ ಏನಂದ್ರೆ ನೋಡ್ಬೋದು, ದೃಶ್ಯದಲ್ಲಿ ತೋರಿಸ್ತಾ ಇರ್ತೀನಿ. ಕೆಆರ್ ಸರ್ಕಲ್ ಪೂರ್ತಿ ಈಗ ಬಿರುಕು ಉಂಟು ಆಗಿದೆ ಅಂತಾನೆ ಹೇಳ್ಬೋದು. ನೋಡ್ಬೋದು ದೃಶ್ಯದಲ್ಲಿ ಕೆಆರ್ ಸರ್ಕಲ್ ಸತತ 2 ದಿನಗಳ ನೀರು ತುಂಬಿಕೊಂಡಿತ್ತು. ಇದೀಗ ನೋಡಿ ಫುಲ್ಲು ಗೋಡೆ ಎಲ್ಲ ಬಿರುಕು ಬಂದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಅಳಿದು ಕೂಡ ಕೆಬ್ನ ಆಗಿರುತ್ತೆ. ಹಾಗಾಗಿ ಇದು ಕೂಡ ಈಗ ಜಂಗ್ ಹಿಡ್ಕೊಂಡಿದೆ ಅಂತಲೇ ಹೇಳ್ಬೋದು. ಸಾಕಷ್ಟು ನೋಡ್ಬೋದು ಈಗೆಲ್ಲ ಯಾವ ರೀತಿ ಏನು ಕೆಆರ್ ಸರ್ಕಲ್ಲು ಏನು ಸೇತುವೆಯ ಗೋಡೆ ಯಾವ ರೀತಿ ಬಿರುಕು ಉಂಟು ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿನಿತ್ಯ ಸಾವಿರಾರು ಜನ ತಿರುಗುವಂಥ ಸ್ಥಳ ಇದು. ಈಗೆಲ್ಲ ಬಿರುಕು ಬಿಟ್ಕೊಂಡಿದೆ ಅಂತಲೇ ನೋಡ್ಬೋದು. ಇಲ್ಲಿ ದೃಶ್ಯದಲ್ಲಿ ನಾನು ತೋರಿಸ್ತೀನಿ. ಯಾಕಂದರೆ ಪ್ರತಿನಿತ್ಯ ಸಾಕಷ್ಟು ಸಾವಿರಾರು ಜನ ಈ ಕಡೆ ತಿರುಗ್ತಾ ಇರ್ತಾರೆ. ಪೂರ್ತಿ ಗೋಡೆ ಏನು ಈ ಸೇತುವೆ ಪೂರ್ತಿ ಪರಿಪೂರ್ಣವಾಗಿ ಈಗ ಏನು ಗೋಡೆ ಎಲ್ಲ ಬಿರುಕು ಬಿಟ್ಟಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ ಬಿರುಕು ಬಿಟ್ಟಿದ್ರೆ ಇನ್ನೊಂದು ಕಡೆ ಪೂರ್ತಿ ಏನೋ ನೀರು ತುಂಬಿಕೊಂಡು ಅದೆಲ್ಲ ಸವಳಿಕೆ ಉಂಟಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಸರ್ಕಲ್ ಸಾಕಷ್ಟು ಜನರು ಪ್ರತಿನಿತ್ಯ ಏನು ತಿರುಗ್ತಾ ಇರ್ತಾರೆ. ಹಾಗಾಗಿ ಈ ಕೆಆರ್ ಸರ್ಕಲ್ ಈಗ ನೀರು ಸತತ 2 ದಿನಗಳಿಂದ ತುಂಬಿಕೊಂಡಿತ್ತು. ಇದೀಗ ಗೋಡೆ ಕೂಡ ಎಲ್ಲ ಬಿರುಕು ಉಂಟಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದನ್ನು ಪರಿಶೀಲನೆ ಮಾಡಬೇಕಾಗಿರುತ್ತೆ. ಜಿಬೆ ಎತ್ತಿಕೊಂಡು ಪರಿಶೀಲನೆ ಮಾಡಬೇಕು, ಇಂಜಿನಿಯರ್ ಕರ್ಕೊಂಬಂದು. ಇಲ್ಲವಾದರೆ ಮುಂದೆ ಸಾವು ಸಂಭವಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಯಾಕಂದರೆ ಮೇನ್ ಸೇತುವೆ ಇದಾಗಿರುತ್ತೆ, ಪಿಲ್ಲರ್ ಥರ ತಡ್ಕೊಂಡಿರುತ್ತೆ. ಇದು ಸಾಕಷ್ಟು ಏನೋ ತಡೆಯಿರುತ್ತೆ, ಏನೋ ವೆಯ್ಟ್ ಅದೆಲ್ಲ ಪರಿಶೀಲನೆ ಆದಷ್ಟು ಬೇಗ GBA ಮಾಡಬೇಕು. ಇಲ್ಲವಾದರೆ ಮತ್ತೆ ಏನಾದರೂ GBA ತೊಂದರೆಗೆ ಒಳಗಾಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಮೇನ್ ಗೋಡೆ ಆಗಿರುತ್ತೆ. ಮೇಲ್ಗಡೆನೂ ತೋರಿಸ್ತಾ ಇರ್ತೀನಿ. ಈಗ ದೃಶ್ಯದಲ್ಲಿ ನೀವು ನೋಡ್ಬೋದು ಯಾವ ರೀತಿ ಬಿರುಕು ಉಂಟಾಗಿದೆ ಅಂತಲೇ ನೋಡ್ಬೋದು. ಕುಸಿಯುವ ಸಂದರ್ಭ ಉಂಟಾಗ್ತಿದೆ. ಇಲ್ಲಿ ಮೇಲ್ಗಡೆ ನೋಡ್ಬೋದು ನೀವು. ಈಗ ಕ್ಯಾಮ್ರಾದಲ್ಲಿ ಸೆರೆ ಹಾಕ್ತಾಯಿದೆ. ಅಲ್ಲಿ ಜೂಮ್ ಮಾಡಿ ಕ್ಯಾಮ್ರಾನ ಮೇಲ್ಗಡೆ ಫುಲ್ಲು. ಈಗ ಏನೋ ಜೂಮ್ ಹಾಕ್ತಾಯಿದೆ ನೋಡಿ. ಅದು ಯಾವಾಗ ಕುಸಿದು ಬೀಳುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಯಾಕಂದರೆ ಫುಲ್ ದಂಡೆಗೆ ನಿಂತ್ಕೊಂಡಿದೆ ಅದು. ಯಾಕಂದರೆ ಗೋಡೆ ಬೀಳ್ಬೋದು, ಅಷ್ಟು ಸಾಧ್ಯತೆ ಇದೆ. ಯಾಕಂದರೆ ಇದು ಕೆಆರ್ ಸರ್ಕಲು ಪ್ರತಿ ಏನು ಮಳೆ ಬಂದಾಗ ತುಂಬ್ಕೊಂಡು ಬಿಡುತ್ತೆ. ಇದು ಯಾವುದೇ ರೀತಿ ನೀರು ಈ ಕಡೆ ಇಲ್ಲಿಂದ ಪೂರೈಕೆ ಎಲ್ಲಿ ಹೋಗೋಂಗಿಲ್ಲ. ಹಾಗಾಗಿ ಇದನ್ನು ಆದಷ್ಟು ಬೇಗ GBA ಅಧಿಕಾರಿಗಳು ಏನು ಪರಿಶೀಲನೆ ಮಾಡಿ ಇಂಜಿನಿಯರ್ಸ್ ಕರ್ಕೊಂಬಂದು, ನುರಿತ ಇಂಜಿನಿಯರ್ ಕರ್ಕೊಂಬಂದು ಪರಿಶೀಲನೆ ಮಾಡಿ ಇದನ್ನು ಆದಷ್ಟು ಬೇಗ ಸರಿಪಡಿಸ್ಬೇಕು. ಇಲ್ಲವಾದರೆ GBA ಮತ್ತೆ ತೊಂದರೆಗೆ ಒಳಗಾಗುತ್ತೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ರವಿಚಂದ್ರ ಚೌಡ್ಕಿಯರ್, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು. ನೋಡಿ, ಕೆಆರ್ ಸರ್ಕಲ್ನ ದೃಶ್ಯವನ್ನ ನಾವು ಇಷ್ಟೊತ್ತು ಗಮನಿಸಿದ್ವಿ. ಎಷ್ಟರ ಮಟ್ಟಿಗೆ ಶಿಥಿಲಗೊಂಡಿದೆ, ಅದನ್ನು ಅಧಿಕಾರಿಗಳು ಏನಾದರೂ ಸರಿಪಡಿಸ್ತಾರಾ ಅಥವಾ ಮತ್ತೆ ನಿರ್ಲಕ್ಷ್ಯವನ್ನು ವಹಿಸ್ತಾರ ಅನ್ನೋದೇ ಕಾದ್ ನೋಡಬೇಕಾಗಿದೆ. ಯಾಕಂತಂದ್ರೆ ಹಿಂದೆ ಯಾವ ರೀತಿ ಬೋರಿಂಗ್ ಹಾಸ್ಪಿಟಲ್ ಈ ಕಾಂಪೌಂಡ್ ಬಿದ್ದು ಅಂತ ಹೇಳಿ ನಾವು ಗಮನಿಸಿದ್ವಿ. ಸಾಕಷ್ಟು ದುರಂತಗಳು ಕೂಡ ಸಂಭವಿಸಿತು. ಮತ್ತೆ ಇದೇ ರೀತಿಯಾದಂತಹ ಘಟನೆಗಳು ಸಂಭವಿಸೋದಕ್ಕಿಂತ ಮುಂಚೆ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮವನ್ನ ವಹಿಸಬೇಕಾಗುತ್ತೆ.